ತಾಯಿಯ ಪಾದ ಪೂಜೆ ಮಾಡಿ ಪುನೀತಳಾದೆಯಾ? ಪುನೀತಳಾದೆ. ಬನ್ನಿ ಸ್ವಾಮಿ, ಈ ಭವ್ಯ ಬಂಗಲೆಯಲ್ಲಿ ಶೃಂಗಾರವಾಗಿ ಶೋಭಿಸುವಂಥ ಆ ತಾಯಿಯನ್ನು ಪೂಜಿಸಿ ಸುಮಂಗಲಿಯಾದ ನಾನು ಧನ್ಯಳಾದೆ. ನೀವು ಕೂಡ ಆ ತಾಯಿಗೆ ನಮಸ್ಕರಿಸಿ ಪಾವನರಾಗಿ ಬನ್ನಿ. ಅಮ್ಮ, ಬಣ್ಣದ ಐಸಿರೆಯಲ್ಲಿ ಕಂಗೊಳಿಸುವ ಭೂತಾರಣಿ ಶ್ರೀ ಲಕ್ಷ್ಮೀದೇವಿ, ಸದಾ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವ ನನ್ನ ಮನದಾಳದ ಮರ್ಮವನ್ನು ನೀನು ಅರಿಯೋದಿರುವೆಯಾ? ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು ಈ ಮನೆಯ ಆಳುಗಳೇ ಯಜಮಾನರೆಂದು ನಂಬಿ ಆಳು ಮಗನಾದ ನನ್ನ ಹೆಸರಿಗೆ 20 ಎಕರೆ ಜಮೀನನ್ನು ಬರೆದುಕೊಟ್ಟು ರಾಣಿಯಾಗಿ ಬದುಕಬೇಕಿದ್ದ ಇವಳನ್ನ ನನಗೆ ಸತಿಯಾಗಿಸಿ ಹೋದ ಶಾಂತಗೌಡನ ಗುಣ ಮುಂದಿನ ಜನ್ಮದಲ್ಲಾದರೂ ತೀರಿಸುವಂತ ಸೌಭಾಗ್ಯ ನನಗೆ ಒದಗಿಸಮ್ಮ. ನಿನಗೆ ನನ್ನ ನಮಸ್ಕಾರಗಳು. ಸ್ವಾಮಿ, ಸಕಲ ವೈಭವ ಶ್ರೀಮಂತರ ಮಗಳಾದ ನಾನು ನಿಮ್ಮ ಕೈ ಹಿಡಿದು ಮಡದಿಯಾಗಿ ಬಂದಿದ್ದೇನೆ. ಆದರೂ ಕೂಡ ನನಗೆ ಪತಿ ಭಕ್ತಿಯಲ್ಲಿ ಹೆಚ್ಚಿನ ಆತ್ಮಸಾಕ್ಷಿ ಇದೆ ಸ್ವಾಮಿ. ನನಗೆ ಗಂಡನೇ ದೇವರು ಅಂತ ನಂಬಿ ಬಾಳಿದವಳು ನಾನು. ಆದರೂ ನನ್ನ ತಂದೆಯ ಋಣವನ್ನು ತೀರಿಸಬೇಕೆಂಬ ನಿಮ್ಮ ಮನದಾಳದ ಮಾತಿಗೆ ನಾನು ಋಣಿಯಾಗಿದ್ದೇನೆ. ನಿಜವಾಗ್ಲೂ ನಿಮ್ಮಂಥವರ ಕೈ ಹಿಡಿದ ನಾನೇ ಧನ್ಯಳ ಸ್ವಾಮಿ. ನನ್ನ ಜನ್ಮ ಸಾರ್ಥಕವಾಯ್ತು ರೀ, ನನ್ನ ಜನ್ಮ ಸಾರ್ಥಕವಾಯ್ತು. ಶಾಂತ, ನಾನಿಲ್ಲದಿದ್ದರೆ ಇಲ್ಲಿ ನನ್ನದು ಎನ್ನುವುದು ಏನಿದೆ ಎಂಬ ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ನನ್ನದು ಏನಿದೆ ಶಾಂತ? ಒಮ್ಮೆ ಹುಟ್ಟಿ ಒಂದು ದಿನ ಸತ್ತು ಹೋಗುವ ಈ ನಶ್ವರ ಶರೀರಕ್ಕೆ ಈ ಭವತಾಪ ಯಾಕೆ ಶಾಂತ? ಕೊಟ್ಟು ಹೋಗುವ ಭವತಾಪ ಯಾಕೆ ಶಾಂತ? ಆಸ್ತಿಯ ಪರಿತಾಪವಿಲ್ಲದೆ ಮೊದಲೇ ಕೊಡುವ ಧರ್ಮ ನನ್ನದಾಗಬೇಕು ಶಾಂತ. ಶಿವನಿಗಾಗಿ ನಿತ್ಯ ಸೋಲುವ ನಿಮ್ಮ ಮುಕ್ತಿಯ ಮನದಾಳದ ಮಾತಿಗೆ ಓಡೋಡಿ ಬರುವನೇ ಆ ಕರುಣಾಸಾಗರ. ಓಡಿ ಬರುವಣಂತೆ ಕೇಳ್ತಿಯಲ್ಲ ಶಾಂತ. ಕಷ್ಟ ಬಂದಾಗ ಬಾ ಎಂದು ಕೂಗಿ ಕರೆದರೆ ಅದ್ಯಾವ ರೂಪದಲ್ಲಿ ಬಂದು ಭಕ್ತರ ಆಸೆಯನ್ನು ಪೂರೈಸುವ ಕರುಣಾಸಾಗರ. ಅಂದು ವಿಷವನ್ನೇ ಕುಡಿದ ವಿಷಕಂಠನಾದ ಜೋಡಿ ಶಿವಲಿಂಗವಾಗಿ ಪೂಜೆಗೊಂಡು ಶ್ರೀರಾಮನಿಂದ ಪೂಜೆಗೊಂಡ ಅವನ ಮಹಿಮೆ ಅಪಾರವಿದೆ ಶಾಂತ, ಅವನ ಮಹಿಮೆ ಅಪಾರವಿದೆ. ಆದರೇನು ಮಾಡೋದು? ಆದರೇನು ಮಾಡೋದಂತ ಉಸಿರನ್ನೇಕೆ ಹಾಕಿದ್ರಿ ನೀವು? ಉಸಿರು ಹಾಕಬೇಕಿದೆ ಶಾಂತ, ಉಸಿರು ಹಾಕಬೇಕಿದೆ. ಯಾಕೆಂದರೆ ನಾನೀಗ ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ. ನಿನಗೆ ತೋರಿಸಬೇಕೆಂದರೆ ಕಣ್ಣುಗಳಿಲ್ಲದ ಕುರುಡನಾಗಿದ್ದೇನೆ. ಆದರೆ ನಿಜ ಹೇಳಬೇಕೆಂದರೆ ನನಗೆಲ್ಲವೂ ತಿಳಿದಿದೆ ಸ್ವಾಮಿ, ನಿಮ್ಮ ಅಂತರಂಗದ ಮರ್ಮ ಏನು ಅಂತ. ಆದರೆ ಆ ದೈವ ಬರೆದ ವಿಧಿಲಿಖಿತವನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೋಡಿ, ಅದೇನು ಅಂತ ಸಂಕೋಚ ಪಡೆದೇ ಸ್ಪಷ್ಟವಾಗಿ ನಿಮ್ಮ ಕಷ್ಟ ಏನು ಅಂತ ನನ್ನ ಮುಂದೆ ಹೇಳಿ. ಯಾಕೆ ನಾನು ನಿಮ್ಮ ಅರ್ಧಾಂಗಿ ಅಲ್ವೇ? ಅರ್ಧಾಂಗಿ ಎಂದು ಹೊಸ ಮೊದಲಗಿತ್ತಿಯಾಗಿ ಬಂದಾಗಿನಿಂದ ಹಿಡಿದು ನನ್ನ ಮನೆಯ ಪ್ರವೇಶಿಸಿದ ವರ್ಷದಿಂದ ಹಿಡಿದು ಇಲ್ಲಿಯವರೆಗೆ ನಿನಗೆ ಸುಖಭೋಗ ನೀಡದಾಗಿದೆನೆಂದರೆ ನನ್ನಂತ ನಾಮರ್ದ ಯಾರಿದ್ದಾರೆ ಶಾಂತ? ಯಾರಿದ್ದಾರೆ ಸ್ವಾಮಿ? ಎಂತ ಮಾತನ್ನು ಮಾತಾಡ್ತಾ ಇದ್ದೀರಾ ನೀವು? ಹೌದು ಶಾಂತ, ಹೌದು. ಒಂದು ಹೆಣ್ಣಿಗೆ ಬೇಕಾದುದು ಸಂಪತ್ತಲ್ಲ, ಸಾರ್ವಭೌಮತೆಯೂ ಅಲ್ಲ ಶಾಂತ, ಅಧಿಕಾರವಲ್ಲ ಶಾಂತ, ಅಧಿಕಾರವಲ್ಲ. ಆ ಹೆಣ್ಣಿಗೆ ಬೇಕಾದದ್ದು ದಾಂಪತ್ಯ ಸುಖ. ಆ ಸುಖವನ್ನೇ ನನ್ನಿಂದ ನೀಡದಾಗಿದೆನೆಂದರೆ ನನ್ನಂತ ಪಾಪಿ ಯಾರಿದ್ದಾರೆ ಶಾಂತ ಈ ಸಮಾಜದಲ್ಲಿ? ನೀವು ಪಾಪಿ ಅಲ್ಲ ರೀ, ನೀವು ಪಾಪಿ ಅಲ್ಲ. ನನ್ನ ಕೈ ಹಿಡಿದು ನನಗೆ ಬಾಳು ಕೊಟ್ಟು ನನಗೆ ಈ ಅಮರ ಮಾಂಗಲ್ಯವನ್ನು ದೊರಕಿಸಿಕೊಟ್ಟ ನನ್ನ ಪಾಲಿನ ದೇವರ ಸ್ವಾಮಿ ನೀವು. ನನ್ನ ಪಾಲಿನ ದೇವರು ನಾನು ದೇವರೇ. ಭೂತಾಯಿ ಬಾಯಿ ತೆರೆದು ತನ್ನೊಡಲ ಸೀಳಿ ನಿಂತರು, ಕತ್ತಲೆಯ ಕಾರ್ಮೋಡ ಕವಿದು ಉತ್ತರಿ ಮಳೆ ಬಿತ್ತರಿಸಿ ಹೋದರೆ ಅವನು ದೇವರೇ. ದೇವಿ ಎಂದು
ಬಂದವನಿಗೆ ವರ ನೀಡದಂತವನು ನಾನು ದೇವರೇ, ದೇವರಲ್ಲ ಶಾಂತ, ದೇವರಲ್ಲ. ನಾನೊಬ್ಬ ನಿನ್ನ ಪಾಲಿಗೆ ಬಂದ ಪುರುಷಹೀನ. ನಾನು ನನ್ನನ್ನು ಕ್ಷಮಿಸಿ ಬಿಡು. ಕ್ಷಮಿಸೋದಕ್ಕೆ ನೀವೇನ್ರಿ ಅಂತ ತಪ್ಪು ಮಾಡಿದ್ದೀರಿ. ಆದ್ರೆ ಆ ನಿಮ್ಮ ಒಂದು ಮಾತು ನನ್ನ ಪ್ರಾರಬ್ಧ ಕರ್ಮ ಕಣ್ರಿ. ನನ್ನ ಪಾಲಿಗೆ ಪತಿ ಪರದೈವ ಸ್ವಾಮಿ. ಪ್ರಾರಬ್ಧ ಕರ್ಮವೆಂದು ನಿನ್ನ ಹರೆಯದ ಜೀವನ ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಳ್ಳಬೇಡ. ಹರೆಯದ ಜೀವನ ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಳ್ಳಬೇಡ. ಯಾಕಂದರೆ ನಾನು ಎಷ್ಟೇ ಡಾಕ್ಟರ್ ಸಲಹೆ ಅಂತೂ ಪ್ರಯತ್ನಿಸಿದ್ರು ನನ್ನ ಮರ್ಮಾಂಗಕ್ಕೆ ಬಿದ್ದ ಪೆಟ್ಟು ಇನ್ನೂ ಸುಧಾರಿಸುತ್ತಿಲ್ಲ ಶಾಂತ, ಸುಧಾರಿಸುತ್ತಿಲ್ಲ. ನನ್ನದೊಂದು ಮಾತಿಗೆ ಆ ತಾಳಿಯನ್ನು ನನಗೊಪ್ಪಿಸಿ ಬೇರೊಬ್ಬ ಗಂಡನನ್ನು ಮಾಡಿಕೋ ಶಾಂತ. ಮಾತಾಡ್ತಾ ಇದ್ದೀರಾ ನೀವು? ದಯವಿಟ್ಟು ಇದೊಂದು ಮಾತನ್ನ ಬಿಟ್ಟು ಮಾತಾಡಿ. ಇಂಥ ಮಾತನ್ನ ಮಾತಾಡಬೇಡಿ. ಇನ್ನೊಂದ್ಸಲ ಇಂಥ ಮಾತನ್ನ ಮಾತಾಡಿದ್ದೆ ಆದ್ರೆ ನಿಮಗೆ ನನ್ನ ಆಣೆಯಾಗಿದೆ. ಶಾಂತ, ನನ್ನ ಹೆತ್ತವರ ಆಣೆಯಾಗಿದೆ. ಶಾಂತ, ಶಾಂತ. ಹೌದು ರೀ, ಹಿಂದೊಮ್ಮೆ ಆ ದುಷ್ಟ ಸಿದ್ದನ ಗೌಡನ ಅತ್ಯಾಚಾರ ದರ್ಪಕ್ಕೆ ಒಳಗಾಗಿ ನೀವು, ನನ್ನ ತಂದೆ ತಾಯಿಗಳು, ನನ್ನ ಹೆತ್ತವರು ತಮ್ಮ ಮಾನ ಮರ್ಯಾದೆಗೆ ಅಂಜಿ ಒಂದು ಹೆಣ್ಣಿಗೆ ಶೀಲವೇ ಶೃಂಗಾರವೆಂದು ಆ ಪಾಪಿಯ ಕೈಯಲ್ಲಿ ಇಬ್ಬರು ಸತ್ತಾಗ ನೀವು ಅವರ ಹೆತ್ತ ಮಗನಂತೆ ಅವರ ಶವಕ್ಕೆ ಕಿಚ್ಚಿಟ್ಟು ನನ್ನ ತಂದೆಗೆ ಕೊಟ್ಟ ಮಾತಿನಂತೆ ನನ್ನ ಕೊರಡಿಗೆ ಮಾಂಗಲ್ಯ ಕಟ್ಟಿ ನಿಮ್ಮ ಮಡದಿಯನ್ನಾಗಿ ಸ್ವೀಕರಿಸಿದ್ರಿ. ಆದ್ರೆ ಈಗ ನೀವು ನನ್ನ ಹೆತ್ತವರ ಮಾತನ್ನ ಅಲ್ಲಗಳುವಿರಾ? ಹೌದು ರೀ, ಹೌದು. ನೀವು ಇನ್ನು ವಚನ ಭ್ರಷ್ಟರಾಗುವಿರಾ? ಆ ದುಷ್ಟ ಸಿದ್ದನ ಗೌಡನ ದುಷ್ಟಾವಲೋಚನೆಗೆ ಒಳಗಾಗಿ ನೀವು ಪುರುಷತ್ವ ಕಳೆದುಕೊಂಡಿದ್ದು ಯಾರಿಂದ? ಅದು ನನ್ನಿಂದ ಅಲ್ವೇ? ಆ ಪಾಪಿ ಆ ಸಿದ್ದನ ಗೌಡನ ನಿಮ್ಮ ಮರ್ಮಗಕ್ಕೆ ಹೊಡೆದು ನಿಮ್ಮ ಜೀವನವನ್ನೇ ನರಕವನ್ನಾಗಿ ಮಾಡಿದ್ದು, ನೀವು ಜೀವನ ಪೂರ್ತಿ ಕೊರಗ್ತಾ ಇದ್ದಿದ್ದು ಯಾರಿಂದ ಅಂತ ನನಗೆ ಗೊತ್ತಿಲ್ವೇ? ಸ್ವಾಮಿ, ನನ್ನ ತಂದೆ ಶ್ರೀಮಂತನ ಸಂಪತ್ತು ನಿಮಗೆ ಆಪತ್ತು ತಂದಿದೆ ಅಂತ ನನಗೆ ತಿಳಿದಿಲ್ವೇ? ಅಳಬೇಡ ಶಾಂತ, ಅಳಬೇಡ. ಹೌದು ಸ್ವಾಮಿ, ನೋಡಿ, ನೀವು ಇಂಥ ಸ್ಥಿತಿ ಬರೋದಕ್ಕೆ ನನ್ನ ತಂದೆಗೆ ಕೊಟ್ಟ ಮಾತನ್ನು ಪಾಲಿಸುವುದಕ್ಕಾಗಿ, ನನ್ನ ಕೈ ಹಿಡಿಯುವುದಕ್ಕಾಗಿ ಇಂದು ನಿಮ್ಮ ಜೀವನವೇ ನರಕವಾಗಿದೆ ಅಂತ ನನಗೆ ತಿಳಿದಿದ್ದರೂ ಕೂಡ ಕೇವಲ ನನ್ನ ಕಾಮದ ಆಸೆಗಾಗಿ ನೀವು ಮಾಡಿರುವ ತ್ಯಾಗವನ್ನ ಮರೆತು, ನೀವು ಕಟ್ಟಿರುವ ಈ ಮಾಂಗಲ್ಯವನ್ನ ಮರೆತು ಬೇರೊಬ್ಬನ ಮದುವೆಯಾಗಿ ನನ್ನ ಕಾಮವನ್ನ ತೃಪ್ತಿಪಡಿಸ್ಕೊಳ್ಬೇಕೆ? ಇದಕ್ಕೆ ಆ ದೇವರಾದ್ರೂ ಮೆಚ್ತಾನೇನು? ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ನೋಡಿ, ನಿಮ್ಮ ಕಾಮನಿಸಲು ಅದಕ್ಕಾಗಿ ನಾನು ಯಾವ ತ್ಯಾಗಕ್ಕೆ ಕೂಡ ಸಿದ್ಧರಿದ್ದೇನೆ. ಈ ಮಾತು ನಿಮ್ಮ ಪಾದದ ಆಣೆ. ಶಾಂತ, ಶಾಂತ, ಎದ್ದೇಳು ಶಾಂತ, ಎದ್ದೇಳು. ಎಂತ ಕಠೋರವಾಗಿ ಮಾತನಾಡುತ್ತಿರುವೆ ನೀನು. ಈ ಕಾಲ ಕಲಿಕೆಯ ಕಾಲ, ತಿರುಮುರುವಿನ ಕಾಲ ಶಾಂತ. ಮಾತು ಮರೆತು ಹೋಗುವ ಕಾಲ, ತಂದೆ ಮಗಳನ್ನ ಮೋಹದ ದೃಷ್ಟಿಯಿಂದ ನೋಡುವ ಕಾಲ. ಈ ಕಲಿಕೆಯ ಕಾಲ ನಿನ್ನಿಂದ ಸಾಧ್ಯವೇ? ಸಾಧ್ಯವಾಗದ್ದನ್ನ ಸಾಧ್ಯ ಮಾಡಿ ತೋರಿಸುವುದೇ ನಿಜವಾದ ಹೆಣ್ಣಿನ ಧರ್ಮ. ಈ ಮಾತು ಆ ಮುರುಳಾನೇಚನ ಸಾಕ್ಷಿಯಾಗಿಯೂ ಸತ್ಯ, ಅಷ್ಟೇಕೆ ಮಾರುತಿ ಶಿವನ ಆಣೆಯಾಗಿಯೂ ಸತ್ಯ. ಅವರೇ ಇದಕ್ಕೆ ಸಾಕ್ಷಿ. ಹಾಗಾದರೆ ನನ್ನ ಮಾನಸಿಕ ಪೌರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಯಾರಿಗೆ ಗೊತ್ತಾಗಬಾರದು ಶಾಂತ. ಯಾಕೆಂದರೆ ಈ ಸಮಾಜ ಕಾಮದ ದೃಷ್ಟಿಯಿಂದ ನೋಡುವ ಸಮಾಜ. ಈ ಸಮಾಜದಲ್ಲಿ ನಿನ್ನ ಶೃಂಗಾರವಾದ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕಾದಿತ್ತು. ಸತ್ಯವಾದ ಮಾತನ್ನು ಕೇಳಿದ್ರಿ ಸ್ವಾಮಿ.
ಆ ಸತ್ಯವಾಹನನ ಸತಿ ಸಾವಿತ್ರಿ ಯಮನಿಂದ ವರವನ್ನು ಪಡೆದಂತೆ ತನ್ನ ಗಂಡನೇ ಜೀವಾಳ ಅಂತ ನಂಬಿ ನಡೆದಂತೆ ಒಂದು ಹೆಣ್ಣಿಗೆ ಶೀಲವೇ ಶೃಂಗಾರ ಎಂಬ ಮಾತನ್ನು ನಡೆಸದೆ ಹೋದ್ರೆ ನಾನು ನಿಮ್ಮ ಸತಿಯೇ ಇಲ್ಲ. ಈ ಮಾತು ಮತ್ತೊಮ್ಮೆ ನಿಮ್ಮ ಪಾದ ಸಾಕ್ಷಿಯಾಗಿ ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದೆ ನಿನ್ನ ಪತಿಯ ಭಕ್ತಿಗೆ. ಈ ನಿನ್ನ ವಾಣಿ ಈ ಸಮಾಜದ ಮಹಿಳೆಯರಿಗೆ ಎಚ್ಚರಿಕೆ ಗಂಟೆವಾಗಲಿ. ಹಾ, ಎಲ್ಲಿ ನಗು? ಈ ನಗುವಿನ ವರನೊಂದಿಗೆ ಹಾಡು ಬಾರದೆ ಒಂದು ಪ್ರೇಮ ಗೀತೆಯಣ್ಣ. ಸಂಕೋಚವಿಕೆ ಬಾ ರಾಜ.